ಆ ತಾರಕ್ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದು ಮನುಷ್ಯ. ಆದರೆ ಯಾವಾಗ ಆ ಹುಡುಗಿ ಊಟ ಮಾಡಲ್ವೋ ಆಗ ಅವನು ತನ್ನ 500 ಕೋಟಿ ರೂಪಾಯಿ ವ್ಯವಹಾರದ ಮಾತುಕತೆಯನ್ನು ಬಿಟ್ಟು ಆಕೆ ಊಟ ಮಾಡಿಸೋದಕ್ಕೆ ಬರ್ತಾನೆ. ಆ ಹೆಂಗಸು ಫೋನಲ್ಲಿ ಕೇಳಿದ್ಲು, ನೀನೇ ಹೇಳು ಇದರರ್ಥ ಏನು ಅಂತ. ಆ ಮನುಷ್ಯ ಫೋನಲ್ಲಿ ನಗ್ತಾ ಹೇಳ್ದ, ಕೊನೆಗೂ ಆ ರಾಕ್ಷಸನಿಗೂ ಒಂದು ದೌರ್ಬಲ್ಯ ಅನ್ನೋದು ಹುಟ್ಕೊಂಡಿದೆ. ಅವನು ಆ ಹೆಂಗಸಿಗೆ ಹೇಳ್ದ, ಮುಂದೆ ನೀನು ಏನು ಮಾಡಬೇಕು ಅಂತ ನಿನಗೆ ಗೊತ್ತು ತಾನೇ. ಆಕೆ ಉತ್ತರಿಸಿದ್ಲು, ಹೌದು ಖಂಡಿತ. ಆ ಮನುಷ್ಯ ಫೋನಲ್ಲಿ ಹೇಳ್ದ, ಒಳ್ಳೆಯದು. ಹೆಂಗಸು ಫೋನ್ ಕೆಳಗಿಟ್ಲು. ಅವಳ ಮುಖದಲ್ಲಿ ಒಂದು ಕುತಂತ್ರದ ನಗು ಇತ್ತು. ಈಗಿನ ಸಮಯ. ತಾರಕ್ ಇನ್ನು ತೀಕ್ಷಾಳ ಪಕ್ಕದಲ್ಲೇ ಕೂತಿದ್ದ. ಅವನು ತನ್ನ ಆಲೋಚನೆಗಳಿಂದ ಹೊರಬಂದ. ತೀಕ್ಷಾ ಇನ್ನು ಅವನ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ತಾರಕ್ ಅವಳನ್ನೇ ನೋಡ್ತಾ ಇದ್ದ. ತೀಕ್ಷಾಳ ಮುಖ ಬೆಳ್ಳಗಾಗಿತ್ತು. ತಾರಕ್ ತನ್ನ ಕೈ ಚಾಚಿ ಅವಳ ಕೆನ್ನೆ ಮೇಲೆ ಬೀಳ್ತಿದ್ದ ಕೂದಲನ್ನು ಹಿಂದೆ ಸರಿಸ್ದ. ಮೆಲ್ಲನೆ ತೀಕ್ಷಾ ಪ್ರಜ್ಞೆ ಬರೋದಕ್ಕೆ ಆರಂಭಿಸ್ತು. ಅವಳು ಕಣ್ಬಿಟ್ಟು ಕೂಡಲೇ ಅವಳು ಸಿಟ್ಟಿನಿಂದ ತಾರಕ್ ಕೈಯನ್ನು ಕೊಡಬದ್ಲು ಮತ್ತು ದೂರ ಸರಿಸಿದ್ಲು. ಸಿಟ್ಟಿನಿಂದ ತಾರಕ್ನ ಮುಷ್ಟಿ ಬಿಗಿಯಾಯಿತು. ಅವನು ತನ್ನ ಚೂಪಾದ ಕಣ್ಣುಗಳಿಂದ ತೀಕ್ಷಾಳನ್ನು ನೋಡ್ದ. ತೀಕ್ಷಾ ಅವನ ಸಿಟ್ಟಿನಿಂದ ದಿಟ್ಟಿಸ್ತಿದ್ಲು. ಅವಳು ಕಿರ್ಸ್ತಾ ಹಿಡಿದ್ಲು, ನನ್ನ ಮುಟ್ಟಬೇಡ, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ತಾರಕ್ ಹಲ್ಲು ಕಡಿತಾ ಅವಳ ದವಡೆಯನ್ನು ಹಿಡ್ಕೊಂಡ ಮತ್ತು ಗರ್ಜಿಸ್ತಾ ಅಂದ, ಕೆಟ್ಟೇನಿಲ್ಲ ಸ್ವೀಟಾರ್ಟ್, ನೀನು ತುಂಬ ಹಾರಾಡೋದಕ್ಕೆ ಶುರು ಮಾಡಿದ್ಯಾ. ತೀಕ್ಷಾ ಇನ್ನೂ ಅವನನ್ನು ಸಿಟ್ಟಿನಿಂದಲೇ ನೋಡ್ತಿದ್ಲು. ಅವಳ ತನ್ನ ಉಗುರುಗಳಿಂದ ತಾರಕ್ನ ಕೈಯನ್ನು ಪರ್ಚಿದ್ಲು. ತಾರಕ್ನ ಹಿಡಿತಾ ಅವಳ ದವಡೆ ಮೇಲೆ ಇನ್ನೂ ಬಿಗಿಯಾಗಿತ್ತು. ತಾರಕ್ ಹೇಳ್ದ, ನಿನ್ನ ಬುದ್ಧಿ ಇನ್ನೂ ದಾರಿಗೆ ಬಂದಿಲ್ಲ, ಬಹುಶಃ ನೀನು ಕೊಟ್ಟು ಈ ಶಿಕ್ಷೆ ಸಾಲದನ್ಸುತ್ತೆ. ತೀಕ್ಷಾ ಸಿಟ್ಟಿನಿಂದ ಅವನ ಕೈಯನ್ನು ಕೊಡವಿ ಕಿರಿಸ್ತಾ ಹೇಳಿದ್ಲು, ನೀನು ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡಬಲ್ಲೆ, ಏನು ಮಾಡ್ತೀಯಾ. ನನ್ನನ್ನು ಕೊಲ್ತೀಯಾ ಅಥವಾ ಹೊಡಿತೀಯಾ, ಇಲ್ಲ ನನ್ನ ಜೊತೆ ಬಲಾತ್ಕಾರ ಮಾಡ್ತೀಯಾ. ಸರಿ, ನಿನಗಿದನ್ನೇ ಮಾಡಬೇಕಲ್ವೇ. ತೀಕ್ಷಾ ಸಿಟ್ಟಿನಿಂದ ತಾನೇ ಮುಂದಾಗಿ ಅವನ ಜೊತೆ ಸೇರೋದಕ್ಕೆ ಹೋದ್ಲು. ತಾರಕ್ನ ಬೆಲ್ಟ್ ಕಡೆ ಸನ್ನೆ ಮಾಡ್ತಾ ಹೇಳಿದ್ಲು, ತೆಗಿ ನಿನ್ನ ಬೆಲ್ಟ್, ಹೊಡಿ ನನಗೆ, ಹೊಡಿ ಹೊಡಿ ಅಂತೆ ತಾನೇ. ತೀಕ್ಷಾ ಸಿಟ್ಟಿನಿಂದ ಹಲ್ಲು ಕಡಿದ್ಲು. ತಾರಕ್ ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾ ತನ್ನ ಕುತ್ತಿಗೆ ಹಿಂದೆ ಕೈಯಾಡಿಸ್ತಾ ಅವನು ಈಗಲೇ ತೀಕ್ಷಾಳನ್ನು ಕೊಂದುಬಿಡ್ತಾನೇನೋ ಎಂಬಂತಿತ್ತು. ಅವನವಳ ಕೂದಲು ಹಿಡಿದು ಮುಖವನ್ನು ಹತ್ರ ತಂದು ಖರ್ಚಿಸ್ತಾ, ಕೆಟ್ಟದಲ್ಲ, ನಿಜಕ್ಕೂ ಕೆಟ್ಟದಲ್ಲ. ಅವನ ಧ್ವನಿಯಲ್ಲಿ ಕೋಪ ತುಂಬಿತ್ತು. ನನಗೂ ಇದಿಷ್ಟ ಆಯಿತು ಅಂತ ಹಲ್ಲು ಕಡಿತಾ ಹೇಳ್ದ. ತಾರಕ್ನ ಹಿಡಿತ ಎಷ್ಟು ಬಿಗಿಯಾಗಿತ್ತಂದರೆ ತೀಕ್ಷಾಳ ಕಣ್ಣಿನ ಮೂಲೆಯಿಂದ ನೀರು ಹರಿತು. ಆದರೂ ಅವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ಲು. ಈಗ ಅವನ ಕಣ್ಣನ್ನು ದಿಟ್ಟಿಸಿ ನೋಡ್ತಿದ್ರೆ ತಾನು ದುರ್ಬಲ ಆಗ್ತೀನಿ ಎಂಬ ಭಯ ಅವಳಲ್ಲಿತ್ತು. ತಾರಕ್ಕೆ ತೀಕ್ಷಾಳ ಈ ನಡವಳಿಕೆ ಎಲ್ಲೋ ಒಂದು ಕಡೆ ಚುಚ್ಚುತ್ತಿತ್ತು. ಅವನ ಮೈಯೆಲ್ಲ ಬೆಂಕಿಯಾದಂತಾಗಿತ್ತು. ಅವನು ಸಿಟ್ಟಿನಿಂದ ತೀಕ್ಷಾಳ ತುಟಿಯನ್ನು ಜೋರಾಗಿ ಕಚ್ಚಿದ. ನಿನಗಿದೇ ಬೇಕಲ್ವೇ, ಹಾಗಾದರೆ ಸರಿ ಅಂತ ಹೇಳಿ ಅವನ ಬೆಡ್ ಮೇಲೆ ದೂಡ್ದ. ಅವಳ ಜೊತೆ ಬಹಳ ಕ್ರೂರವಾಗಿ ಸೇರಿದ. ತೀಕ್ಷಾ ಮೊದಲೇ ಸುಸ್ತಾಗಿದ್ಲು. ಅವಳು ಸಿಟ್ಟಿನಿಂದ ಹಿಡಿದ್ಲು, ನೀನೊಬ್ಬ ರಾಕ್ಷಸ. ತೀಕ್ಷಾಳ ಕಣ್ಣಿಂದ ನೀರು ಹರಿತಿತ್ತು. ತಾರಕ್ಕೆ ಇನ್ನೂ ಸಿಟ್ಟು ಹೆಚ್ಚಾಯಿತು. ಅವಳ ಕೈಗಳನ್ನ ಹಿಡಿದು ಬೆಡ್ ಮೇಲೆ ಅದುಮ್ತಾ ಅಂದ, ಏನಾಯ್ತೀಗ, ಇದನ್ನೇ ತಾನು ನೀನು ಬಯಸಿದ್ದು. ಅವನು ಅವಳನ್ನು ಬಲವಂತವಾಗಿ ಸೇರತೊಡಗ್ದ. ತೀಕ್ಷಾ ಮುಖ ತಿರುಗಿಸ್ಕೊಂಡ್ಳು. ತಾರಕ್ ಅವಳ ದವಡೆಯನ್ನು ಹಿಡಿದು ಬಲವಂತವಾಗಿ ಮುತ್ತು ಕೊಡತೊಡಗ್ದ. ತೀಕ್ಷಾ ಅವನ ಹೆಗಲನ್ನು ಪರ್ಚಿಸಿದ್ಲು. ಆ ಕೋಣೆಯಲ್ಲಿ ತೀಕ್ಷಾಳ ನೋವಿನ ಶಬ್ದ ಕೇಳುತ್ತಿತ್ತು. ಅವಳು ಬಳಲ್ತಾ ಇದ್ಲು. ಅವಳ ಮೈಯಲ್ಲಿ ಸ್ವಲ್ಪವೂ ಜೀವವಿಲ್ಲದಂತೆ ಬೆಡ್ ಮೇಲೆ ಬಿದ್ದಿದ್ಲು. ಆದರೆ ರೂಮಿನ ಒಳಗಿನ ಸದ್ದು ಇನ್ನೂ ನಿಂತಿರಲಿಲ್ಲ. ತಾರಕ್ ಬಲವಂತವಾಗಿ ಅವಳೊಂದಿಗೆ ಆ ಕಾರ್ಯವನ್ನು ಮುಂದುವರಿಸ್ದ. ತೀಕ್ಷಾ ಬೆಡ್ಶೀಟನ್ನು ಬಿಗಿಯಾಗಿ ಮುಷ್ಟಿಯಲ್ಲಿ ಇಟ್ಕೊಂಡ್ಳು. ತಾರಕ್ ಸಿಟ್ಟಿನಿಂದ ಅವಳನ್ನೇ ನೋಡ್ತಿದ್ದ. ಅವನಿಗೆ ಹುಚ್ಚು ಹಿಡಿದಂತಾಗಿತ್ತು. ತೀಕ್ಷಾಗಿನ್ನೂ ತಡೆಯೋದಕ್ಕಾಗಲಿಲ್ಲ. ಅವಳ ಕಾಲುಗಳನ್ನ ಆಡಿಸಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ಲು. ಆದರೆ ತಾರಕ್ ಅವಳ ಕಾಲುಗಳನ್ನ ಹಿಡ್ಕೊಂಡ. ಅವನು ಅವಳನ್ನು ನೋಡಿ ಅವಳ ಕಾಲುಗಳನ್ನ ಮಡಚಿ ಅವಳನ್ನು ಬಳಸ್ಕೊಂಡ. ತೀಕ್ಷಾಳ ಬಿಕ್ಕಳಿಕೆ ಆ ರೂಮಿನ ತುಂಬ ಕೇಳಿಸ್ತಿತ್ತು. ಸ್ವಲ್ಪ ಸಮಯದ ನಂತರ ತೀಕ್ಷಾ ಪ್ರಾಣವೇ ಹೋದಂತೆ ಬಿದ್ದಿದ್ಲು. ಅವಳ ಮೈಯೆಲ್ಲ ಕೆಂಪು ನೀಲಿ ಕಲೆಗಳಿಂದ ತುಂಬಿತ್ತು. ಮೈಯೆಲ್ಲ ನೋವಿನಿಂದ ಮರಗಟ್ಟು ಹೋಗಿತ್ತು. ತೀಕ್ಷಾ ಕಣ್ಬಿಟ್ಲು. ಮೆಲ್ಲನೆ ಎದ್ದು ಕೂರೋದಕ್ಕೆ ಹೋದವಳಿಗೆ ನೋವಿನಿಂದ ಶಬ್ದ ಹೊರಬಂತು. ತನ್ನ ಮೈ ಸ್ಥಿತಿಯನ್ನು ನೋಡಿ ಸಿಟ್ಟಿನಿಂದ ಹಿಡಿದ್ಲು. ಎಂಥ ಮೃಗ ಇವನು. ತಾರಕ್ ರೂಮ್ನಲ್ಲಿರಲಿಲ್ಲ. ತೀಕ್ಷಾ ಎದ್ದು ಬಾತ್ರೂಮ್ಗೆ ಹೋದ್ಲು. ರಾತ್ರಿ ಸಮಯ, ಮಳೆಗಾಲದ ಹವಾಮಾನ. ತಾರಕ್ ರೂಮಿಗೆ ವಾಪಸ್ ಬಂದ. ಅವನ ನೋಟ ಭಯಾನಕವಾಗಿತ್ತು. ರೂಮ್ನಲ್ಲಿ ಸುತ್ತಲೂ ಕಣ್ಣಾಡಿಸ್ದ. ತೀಕ್ಷಾ ರೂಮ್ನಲ್ಲಿ ಇಲ್ಲದಿದ್ದನ್ನು ಕಂಡು ಅವನ ಕಣ್ಣುಗಳು ಕಠೋರವಾದವು. ಬಾತ್ರೂಮ್ನಲ್ಲಿ ನೋಡ್ದ, ಅಲ್ಲೂ ಇರಲಿಲ್ಲ. ಅವನಿಗೆ ಸಿಟ್ಟು ನೆತ್ತಿಗೇರ್ತು. ತಾರಕ್ ಕಿಟಕಿ ಕಡೆ ನೋಡ್ದ. ಅವನು ಕಿಟಕಿಯನ್ನು ಪೂರ್ತಿ ಮುಚ್ಚಿಸ್ಬಿಟ್ಟಿದ್ದ. ಯಾರೂ ಹೊರಗೆ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ತಾರಕ್ ತನ್ನಷ್ಟಕ್ಕೆ ತಾನೇ ಅಂದ್ಕೊಂಡ,
ಈಗ ನಾನು ನಿನ್ನ ಜೊತೆ ಏನು ಮಾಡ್ತೀನಿ ಅಂತ ನೀನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ನಿನ್ನ ಈ ಸ್ಥಿತಿಗೆ ನೀನೇ ಜವಾಬ್ದಾರಿ. ನಿನ್ನ ಈ ಧೈರ್ಯ ನಿನಗೆ ತುಂಬ ದುಬಾರಿ ಆಗಲಿದೆ ಸ್ವೀಟಾರ್ಟ್. ತಾರಕ್ ತನ್ನ ಗಡಿಯಾರ ನೋಡೋದಕ್ಕೆ ಹೋದ, ಆದರೆ ಅವನ ಕೈಯಲ್ಲಿ ಗಡಿಯಾರವೇ ಇರಲಿಲ್ಲ. ಸಿಟ್ಟಿನಿಂದ ಅವನ ಕಣ್ಣುಗಳು ಸಣ್ಣದಾದವು. ದೀಕ್ಷಾಳ್ ಜೊತೆ ಸೇರುವಾಗ ಅವನು ಗಡಿಯಾರವನ್ನು ಬಿಚ್ಚಿಟ್ಟಿದ್ದ. ನೆನಪಾಯಿತು. ಕೋಪದಲ್ಲಿ ಅವನು ರೂಮಿನಿಂದ ಆಚೆ ಹೋಗಿದ್ದರಿಂದ ಗಡಿಯಾರನ ಅಲ್ಲೇ ಮರೆತು ಬಿಟ್ಟಿದ್ದ. ತಾರಕ್ ಮುಖದಲ್ಲಿ ಒಂದು ರಾಕ್ಷಸ ನಗು ಬಂತು. ನನಗಿದು ಇಷ್ಟ ಆಯಿತು ಸ್ವೀಟಾರ್ಟ್. ನೀನು ತುಂಬ ಹಠಮಾರಿ, ಆದರೆ ನೀನು ಈ ಹಠ ನಿನಗೆ ಭಾರ ಆಗತ್ತೆ. ನೀನಿನ್ನು ತಾರಕ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ತಾರಕ್ ಸಿಟ್ಟಿನಿಂದ ಬಾಡಿಗಾರ್ಡ್ಗಳ ಹತ್ರ ಬಂದ. ಅವರು ಹೆದರು ಹೋಗಿದ್ರು, ಯಾಕಂದರೆ ಬಾಸ್ ಸಿಟ್ಟು ಅಷ್ಟು ಅಪಾಯಕಾರಿಯಾಗಿತ್ತು. ಒಬ್ಬ ಬಾಡಿಗಾರ್ಡ್ ನಡುಗ್ತಾ ಹಿಡಿದ, ಅದು ಬಾಸ್ ಮೇಡಮ್. ಅಷ್ಟರಲ್ಲಿ ತಾರಕ್ ಗರ್ಜಿಸ್ತಾ, ಏನಿದು ನಾಚಿಕೆಗೇಡು, ನೀವೆಲ್ಲರೂ ಯಾವುದಕ್ಕೂ ಪ್ರಯೋಜನ ಇಲ್ಲದವರು. ಮತ್ತೊಬ್ಬ ಬಾಡಿಗಾರ್ಡ್ ಹೆದರುತ್ತಾ ಏನೋ ಹೇಳಲು ಬಂದಾಗ ತಾರಕ್ ಬಾಯ್ ಮುಚ್ಚು ಅಂದ. ಆಮೇಲೆ ತಾರಕ್ ಆಜ್ಞೆ ಮಾಡ್ದ, ನನ್ನ ಹಿಂಬಾಲಿಸಿ. ತಾರಕ್ ಮನೆಯಿಂದ ಆಚೆ ಬಂದ. ಗಾರ್ಡನ್ ಮೂಲಕ ಹೋಗ್ತಿದ್ದಾಗ ಅವನು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ. ಕತ್ತಲಲ್ಲಿ ಅವನ ಮೈ ಮೇಲೆ ನರಗಳು ಉಬ್ಬಿ ಕಾಣ್ತಿದ್ವು. ಇದ್ದಕ್ಕಿದ್ದಂತೆ ಅವನ ಕಣ್ಣು ಗಾರ್ಡನ್ನಲ್ಲಿ ನಿಂತಿದ್ದ ಒಬ್ಬ ಹುಡುಗಿ ಮೇಲೆ ಬಿತ್ತು. ಅವಳು ತನ್ನ ತೋಳುಗಳನ್ನ ಚಾಚಿ ಮಳೆಯಲ್ಲಿ ನೆನೀತಾ ಇದ್ಲು. ಆ ಹುಡುಗಿ ತನ್ನ ಮುಖವನ್ನು ಆಕಾಶದ ಕಡೆ ಮಾಡಿ ಕಣ್ಮುಚ್ಕೊಂಡಿದ್ಲು. ಆ ಸುಂದರ ಕ್ಷಣವನ್ನು ಅವಳು ತನ್ನೊಳಗೆ ತುಂಬಿಕೊಳ್ತಿದ್ಲು. ಅವಳು ಮಳೆಯನ್ನು ಸವಿತಾ ಇದ್ಲು. ಅವಳ ಸೀರೆ ಮೈಗೆ ಅಂಟ್ಕೊಂಡಿದ್ದರಿಂದ ಅವಳ ದೇಹದ ಆಕಾರ ಎದ್ದು ಕಾಣ್ತಿತ್ತು. ಮಳೆಯ ಹನಿಗಳು ಅವಳ ಮೈ ಮೇಲೆ ಹೊಳಿತಿದ್ವು. ನಡೆಯುತ್ತಿದ್ದ ತಾರಕ್ ಅಲ್ಲೇ ಮೈಮರೆತು ನಿಂತುಬಿಟ್ಟ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ತೀಕ್ಷಾ. ಅವಳನ್ನೇ ದಿಟ್ಟಿಸಿ ನೋಡತೊಡಗ್ದ. ಬಾಡಿಗಾರ್ಡ್ಗಳು ಕೂಡಲೇ ಅಲ್ಲೇ ನಿಂತಿದ್ರು. ತಾರಕ್ ತನ್ನ ಬಾಡಿಗಾರ್ಡ್ಗಳ ಕಡೆ ಸಿಟ್ಟಿನಿಂದ ನೋಡ್ದ. ಅವರ ಕಣ್ಣುಗಳು ಕೂಡ ತೀಕ್ಷಾಳನ್ನೇ ನೋಡ್ತಿದ್ವು. ಬಾಸ್ ಕಣ್ಣಲ್ಲಿರೋ ಸಿಟ್ಟನ್ನು ಕಂಡು ಅವರು ಕೂಡಲೇ ತಲೆ ತಗ್ಗಿಸ್ಕೊಂಡ್ರು. ಇಲ್ದಿದ್ರೆ ಇವನು ಕಣ್ಣನ್ನೇ ಕಿತ್ತು ಬಿಡ್ತಿದ್ದ. ತಾರಕ್ ಗಡುಸ ಧ್ವನಿಯಲ್ಲಿ ಹೇಳ್ದ, ನನಗೆ ಒಂದು ವಿಷಯ ಹೇಳಿ. ಒಬ್ಬ ಬಾಡಿಗಾರ್ಡ್ ಮುಂದೆ ಬಂದು ಬಾಸ್ ಮೇಡಮ್ ಅಂತ ಹೇಳ್ತಾ ತನ್ನ ನೆನಪಿಗೆ ಹೋದ. ತೀಕ್ಷಾ ರೂಮ್ನಿಂದ ಆಚೆ ಬಂದಾಗ ಬಾಡಿಗಾರ್ಡ್ಗಳು ತಡೆಯೋದಕ್ಕೆ ನೋಡಿದ್ರು. ಆಗ ತೀಕ್ಷಾ ಸಿಟ್ಟಿನಿಂದ ಅಂದಿದ್ಲು, ದಾರಿಯಿಂದ ಸರಿರಿ, ಇಲ್ದಿದ್ರೆ ನಿಮಗೆ ಒಳ್ಳೇದಾಗಲ್ಲ. ಬಾಡಿಗಾರ್ಡ್ಗಳು ಸರಿಡಿಲ್ಲ. ಮೇಡಮ್ ಒಳಗಡೆ ಹೋಗಿ, ಇಲ್ದಿದ್ರೆ ಬಾಸ್ ಸಿಟ್ಟು ಮಾಡ್ಕೋತಾರೆ. ತೀಕ್ಷಾ ಹೇಳಿದ್ಲು. ಯಾರಿಗೆ ಬೇಕು ಅವ್ರು ಸಿಟ್ಟು ಅಂತ ಆಚೆ ಬಂದ್ಲು. ದಾರಿ ಮಧ್ಯೆ ಮತ್ತೊಬ್ಬ ಬಾಡಿಗಾರ್ಡ್ ಅಡ್ಡ ಬಂದಾಗ ತೀಕ್ಷಾ, ನನ್ನನ್ನು ಯಾರು ತಡೀತಾರ ನೋಡೋಣ ಅಂದಿದ್ಲು. ಆ ಬಾಡಿಗಾರ್ಡ್ಗಳಿಗೆ ತೀಕ್ಷಾಳನ್ನು ಮುಟ್ಟೋ ಧೈರ್ಯ ಇರಲಿಲ್ಲ. ಬಾಸ್ ಗೊತ್ತಾದರೆ ಪ್ರಾಣವೇ ತೆಗಿತಾರೆ ಅನ್ನೋ ಭಯ ಅವರಿಗೆ. ಹಾಗಾಗಿ ಅವರು ಅಸಹಾಯಕರಾದರು. ತೀಕ್ಷಾ ಗಾರ್ಡನ್ಗೆ ಬಂದ್ಲು. ಇದೆಲ್ಲವನ್ನು ಕೇಳಿದ ತಾರಕ್ ಬಾಡಿಗಾರ್ಡ್ಗಳಿಗೆ ಹೋಗೋದಕ್ಕೆ ಸನ್ನೆ ಮಾಡ್ದ. ಆ ಜಾಗವನ್ನು ಖಾಲಿ ಮಾಡಿಸಲಾಯಿತು. ತಾರಕ್ ಕೂಡ ಮಳೆಯಲ್ಲಿ ನೆನೀತಾ ತೀಕ್ಷಾಳ ಹಿಂದೆ ಬಂದು ನಿಂತ. ತೀಕ್ಷಾ ತನ್ನದೇ ಲೋಕದಲ್ಲಿದ್ಲು. ಅವಳಿಗೆ ಅರಿವಿರಲಿಲ್ಲ ಯಾರೋ ತನ್ನ ಹಿಂದಿನಿಂದ ಅಪ್ಕೊಂಡಿದ್ದಾರೆ ಅಂತ ಅವಳಿಗೆ ಅನ್ನಿಸ್ತು. ತೀಕ್ಷಾ ಬೆಚ್ಚಿ ಬಿದ್ಲು, ಆದರೆ ಕೂಡಲೇ ಶಾಂತಳಾದ್ಲು. ಅವಳು ತಿರುಗಿದಾಗಲಿ ತಾರಕ್ಕಿದ್ದ. ಅವಳನ್ನು ದೂರ ತಳ್ಳಿದ್ಲು. ತಾರಕ್ ಅವಳ ಕೈಯನ್ನು ಬಿಗಿಯಾಗಿಡಿದು ಕೇಳಿದ, ನೀನು ಇಲ್ಲಿ ಏನು ಮಾಡ್ತಿದ್ಯಾ? ನಿನಗೆ ಇಲ್ಲಿ ಬರೋದಕ್ಕೆ ಯಾರು ಅನುಮತಿ ಕೊಟ್ಟಿದ್ದು? ತೀಕ್ಷಾ ತನ್ನ ಕೈಯನ್ನು ಕೊಡುಕೊಂಡಂದ್ಲು. ಯಾಕೆ? ಇದು ನನ್ನ ಜೀವನ, ನನಗೆ ಯಾರ ಅನುಮತಿಯೂ ಬೇಕಿಲ್ಲ. ನನಗೆ ಮನಸ್ಸು ಬಂದಲ್ಲಿ ನಾನು ಹೋಗ್ತೀನಿ. ತಾರಕ್ನ ಹುಬ್ಬುಗಳು ಸುಕ್ಕುಗಟ್ಟದ್ವು. ಅವನು ಭಯಾನಕವಾಗಿ ನಗ್ತಾ ಹೇಳ್ದ, ಮರಿಬೇಡ, ನೀನು ನನ್ನ ಪ್ರಾಪರ್ಟಿ, ಗೊತ್ತಲ್ವ ನಾನು ನಿನ್ನನ್ನು. ಅಷ್ಟರಲ್ಲಿ ತೀಕ್ಷಾ ಕಿರ್ಚಿದ್ಲು. ಸಾಕು ಮಾಡು, ನೀನು ಹೇಳಿದ್ದನ್ನು ನಾನು ತುಂಬ ಕೇಳಿಸ್ಕೊಂಡಿದ್ದೀನಿ, ಇನ್ನು ಸಾಕು. ತಾರಕ್ ಇದ್ದಕ್ಕಿದ್ದಂತೆ ಸಿಟ್ಟಿಗೆದ್ದ. ಅವಳ ಕೈಯನ್ನು ತಿರ್ಚಿ ಹಿಡ್ದಂದ, ನಿನ್ನ ನಾಲಿಗೆಯನ್ನು ಹತೋಟಿಯಲ್ಲಿಟ್ಕೋ. ತಾರಕ್ ಮುಂದೆ ಮಾತಾಡೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ನಾನು ನಿನಗೆ ಏನು ಹೇಳ್ತಿಲ್ಲ ಅಂದರೆ ನಾನೇನು ಮಾಡಲ್ಲ ಅಂತ ಅಲ್ಲ. ತೀಕ್ಷಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಗ್ತಾ ಹೇಳಿದ್ಲು, ಹಾಗಾದರೆ ಮಾಡು, ನನ್ನ ಕೊಂದುಬಿಡು ಅಷ್ಟೇ. ತಾರಕ್ ಅವಳ ಕಣ್ಣುಗಳನ್ನ ನೋಡಿದಾಗ ಅವನ ಹಿಡಿತ ಸ್ವಲ್ಪ ಸಡಲಾಯಿತು. ಅವನು ತೀಕ್ಷಾಳ ಸೊಂಟ ಕೈ ಹಾಕಿ ತನ್ನ ಹತ್ರ ಎಳ್ಕೊಂಡು ಅವಳಿಗೆ ಮುತ್ತಿಡತೊಡಗ್ದ. ತೀಕ್ಷಾವನ್ನ ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ತಾರಕ್ ಅದರಲಿಲ್ಲ. ಅವನು ಬಲವಂತವಾಗಿ ಮುತ್ತು ಕೊಡ್ತಾ ತನ್ನ ಕೋಪವನ್ನು ತಣಿಸ್ಕೊಳ್ತಿದ್ದ. ತೀಕ್ಷಾ ಅವನಿದೆ ಗುದ್ದುತ್ತಿದ್ಲು, ಆದರೆ ಅವನಿಗೆ ಏನೂ ಅನ್ನಿಸ್ಲಿಲ್ಲ. ತಾರಕ್ಕೆ ಅರ್ಥ ಆಗ್ತಿರಲಿಲ್ಲ ಅವಳ ಮಾತುಗಳು ತನ್ನ ಮೇಲೆ ಯಾಕಿಷ್ಟು ಪ್ರಭಾವ ಬೀರ್ತಿವೆ ಅಂತ. ತೀಕ್ಷಾಳ ನಡವಳಿಕೆ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲಿ ತಾನು ಅವಳನ್ನ ಕೊಂದು ಬಿಡ್ತೀನೋ ಅನ್ನೋ ಭಯ ಅವನಲ್ಲೇ ಇತ್ತು. ಇದುವರೆಗೆ ಅವನ ಮುಂದೆ ಯಾರೂ ಹೀಗೆ ಮಾತಾಡಿರಲಿಲ್ಲ. ಇಷ್ಟು ಹಠಮಾರಿ ಹುಡುಗಿಯನ್ನು ಅವನು ನೋಡಿಯೇ ಇರಲಿಲ್ಲ. ತಾರಕ್ ಅವಳು ಮುಖ ಹಿಡಿದು ಕಣ್ಣಲ್ಲಿ ನೋಡಂದ, ನನ್ನ ಅಷ್ಟೊಂದು ಪ್ರಚೋದಿಸ್ಬೇಡ, ನಾನು ನಿನಗೇನಾದರೂ ಮಾಡಿಬಿಡ್ತೀನಿ. ಇನ್ನೂ ಮಳೆ ಬರುತ್ತಲೇ ಇತ್ತು. ತೀಕ್ಷಾ ಅಂದ್ಲು, ನನಗೆ ನಿನ್ನ ಕಂಡ್ರೆ ದ್ವೇಷ. ತಾರಕ್ ನಗು ಬೀರ್ತಾ ಹೇಳ್ದ, ಈ ದ್ವೇಷ ಯಾವತ್ತೂ ಕಡಿಮೆ ಆಗದಿರಲಿ ಅಂತ ನಾನು ಬಯಸ್ತೀನಿ. ಅವನವಳ ಸೊಂಟವನ್ನು ಇನ್ನೂ ಬಿಗಿಯಾಗಿಡ್ದ.
ತೀಕ್ಷಾ ನೋವಿನಿಂದ ಕಿರ್ಚಿದ್ಲು. ಬೆಳಿಗ್ಗೆ ಅವನು ಮಾಡಿದ ಕೃತ್ಯದಿಂದ ಅವಳಿಗೆ ಇನ್ನೂ ನೋವಿತ್ತು. ತೀಕ್ಷಾ ಅವನನ್ನು ದೂಡಿ ಮುಂದೆ ನಡೆದಳು. ತಾರಕ್ ಅವಳ ಸೀರೆಯ ದಾರವನ್ನು ಹಿಡಿದು ಎಳೆದ. ಒಂದು ದಾರ ಇಳಿಯುತ್ತಿದ್ದಂತೆ ಸೀರೆ ಸಡಿಲಾಯಿತು. ಮಳೆ ಹನಿಯಲ್ಲಿ ಅವಳು ಉಳಿತಾ ಇದ್ಲು. ಅವಳಲ್ಲೇ ನಿಂತಳು. ತಾರಕ್ ಹಿಂದಿನಿಂದ ಅವಳನ್ನ ಹಿಡಿದು ಅವಳೊಂದಿಗೆ ಸೇರೋದಕ್ಕೋದ. ತೀಕ್ಷಾ ಕಣ್ಣು ಮುಚ್ಕೊಂಡ್ಳು. ಅವಳು ಹೊರಟಾಗ ತಾರಕ್ ಅವಳ ಸೀರೆ ಸೆರಗನ್ನು ಹಿಡಿದು ತನ್ನ ಕಡೆ ಎಳೆದ. ಅವನ ಎದೆಗೆ ಅವಳು ಅಂಟ್ಕೊಂಡ್ಳು. ನನ್ನ ಕಂಡ್ರೆ ದ್ವೇಷ ಅಲ್ವಾ? ತೀಕ್ಷಾ ಅಂದ್ಲು. ತುಂಬ. ತಾರಕ್ ತನ್ನ ತುಟಿಗಳನ್ನ ಅವಳ ಕುತ್ತಿಗೆ ಮೇಲೆ ಆಡಿಸ್ತಾ ಅಂದ. ನಿನಗೆ ಹೇಗನ್ಸುತ್ತೆ? ಯಾವ ಮನುಷ್ಯರನ್ನ ನೀನಷ್ಟು ದ್ವೇಷಿಸ್ತೀಯೋ ಅವನೇ ನಿನ್ನ ಜೊತೆ ಬೆರೆತಾಗ ನಿನಗೆ ಏನನ್ಸುತ್ತೆ? ಅವಳನ್ನು ಬೇರೆ ದೃಷ್ಟಿಯಿಂದಲೇ ನೋಡ್ತಿದ್ದ. ಅವಳ ಬಟ್ಟೆ ಎಲ್ಲ ಪೂರ್ತಿ ನೆನೆದು ಹೋಗಿದ್ವು. ತೀಕ್ಷಾ ಮುಷ್ಟಿ ಬಿಗಿದ್ಕೊಂಡಿದ್ಲು. ತಾರಕ್ ಅವಳ ಕಿವಿಯಲ್ಲಿ ಕೇಳಿದ. ನಿನ್ನ ಈ ಸೊಕ್ಕು ನನಗಿಷ್ಟ ಆಯಿತು ಸ್ವೀಟಾರ್ಟ್. ಅವಳನ್ನ ಇನ್ನೂ ಹತ್ತಿರ ಎಳ್ಕೊಂಡ. ಅವಳಿಗೆ ಮುತ್ತು ಕೊಡೋದಕ್ಕೆ ಆರಂಭಿಸ್ದ. ತೀಕ್ಷಾ ಕೆನ್ನೆಗಳು ಕೆಂಪಾದವು. ಅವನ ಗಾರ್ಡನ್ನಲ್ಲೇ ಇದೆಲ್ಲವನ್ನ ಮಾಡ್ತಿದ್ದ. ತಾರಕ್ ಅವಳನ್ನ ಎತ್ಕೊಂಡ. ತೀಕ್ಷಾವನ್ನ ದೂರ ತಳ್ಳೋದಕ್ಕೆ ನೋಡಿದ್ಲು. ಆದರೆ ಅವಳನ್ನ ನೇರವಾಗಿ ಮನೆಯೊಳಗೆ ಕರ್ಕೊಂಡು ಹೋದ. ತೀಕ್ಷಾ ಅವನ ಮುಖವನ್ನೇ ನೋಡ್ತಿದ್ಲು. ಇವನು ನೋಡೋದಕ್ಕೆ ಎಷ್ಟು ಚಂದಾನೋ ಅಷ್ಟೇ ಕ್ರೂರಿ. ಇವನಿಗೆ ಹೃದಯ ಅನ್ನೋದೇ ಇಲ್ಲ. ಕೆಲಸದವರೆಲ್ಲ ತಲೆ ತಗ್ಸಿ ನಿಂತಿದ್ರು. ತೀಕ್ಷಾಗೆ ತುಂಬ ನಾಚಿಕೆ ಆಗ್ತಿತ್ತು. ಇವನೊಬ್ಬ ನನ್ನನ್ನು ಹೀಗೆಲ್ಲ ಕರ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ಅವಳೇ ಅಸಹ್ಯ ಪಟ್ಕೊಂಡ್ಳು. ತಾರಕ್ ಅವಳನ್ನ ರೂಮಿಗೆ ಕರೆದೊಯ್ದು ಬೆಡ್ ಮೇಲೆ ಮಲಗಿಸ್ದ. ಲೈಟ್ ಆಫ್ ಮಾಡ್ದ. ಕಿಟಕಿಯಿಂದ ಮಳೆಯ ಹನಿಗಳು ರೂಮಿನ ಒಳಗೆ ಬರ್ತಿದ್ವು. ತಾರಕ್ ಅವಳನ್ನು ಬಿಡಲಿಲ್ಲ. ತೀಕ್ಷಾ ದೂರ ಸರಿಸ್ತಿದ್ರು. ಅವನು ಬಿಡಲಿಲ್ಲ. ಅವಳ ಕೈಗಳನ್ನ ಹಿಡಿದು ಅವಳೊಂದಿಗೆ ಇರೋದಕ್ಕೆ ಪ್ರಾರಂಭ ಮಾಡ್ದ. ನನ್ನನ್ನು ತಡೆಯೋ ಪ್ರಯತ್ನ ಮಾಡಬೇಡ. ನಾನು ಹೇಳಿದ್ದಕ್ಕೆ ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಅಂದ. ನಿನ್ನ ಮೊದಲ ಸಲದ ಅನುಭವ ಮರ್ತಿರ್ಲಿಕ್ಕಿಲ್ಲ. ನೀನು ಮರ್ತಿದ್ರೆ ಇವತ್ತು ನೆನಪು ಮಾಡಿಸ್ತೀನಿ ಅಂದ. ತೀಕ್ಷಾ ಬಿದ್ಲು. ತಾರಕ್ ರಾಕ್ಷಸನಂತೆ ನಗು ಬೀರ್ತಾ ಅವನ ಕೆಲಸ ಶುರು ಮಾಡ್ದ. ಅವನು ಬೇಕಂತಲೇ ಹೀಗೆ ಮಾಡ್ತಿದ್ದಾನೆ ಅಂತ ಅವಳಿಗೆ ಗೊತ್ತಿತ್ತು. ಆ ರೂಮಿನಲ್ಲಿ ತೀಕ್ಷಾಳ ಕಿರುಚಾಟ ಕೇಳಿಸ್ತಿತ್ತು. ಮಳೆ ಸದ್ದಿಗಿಂತ ಇವಳ ಸದ್ದೆ ಹೆಚ್ಚಾಗಿತ್ತು. ಮಳೆಯಿಂದಾಗಿ ಚಳಿ ಇತ್ತು. ಆದರೆ ತೀಕ್ಷಾಗ್ ಬೆವರ್ತಿತ್ತು. ತಾರಕ್ ತನ್ನ ಮನಸ್ಸಿಗೆ ಬಂದಂತೆ ಅವಳನ್ನ ಬಳಸ್ಕೊಂಡ. ತೀಕ್ಷಾಗೆ ಇದು ಅಸಹನೀಯವಾಯಿತು. ಅವಳು ಜೋರಾಗಿ ತಾರಕ್ನ ಬೆನ್ನಿಗೆ ಗುದ್ದಿದ್ಲು. ತಾರಕ್ ಅವಳ ತುಟಿಯನ್ನು ಕಚ್ಚಿ ಎದ್ದು ನಿಂತ. ತೀಕ್ಷಾ ಅವನ ಕಡೆ ನೋಡಿದ್ಲು. ತಾರಕ್ ಅವಳ ಕೈ ಹಿಡಿದು ಎಳೆದಾಗ ಅವಳು ಎದ್ದು ಕೂತ್ಲು. ಅವಳಿಗೆ ತುಂಬ ನೋವಾಗ್ತಿತ್ತು. ತಾರಕ್ ರಾಕ್ಷಸ ನಗು ಬೀರ್ತಾ ಅವಳ ಕಿವಿಯಲ್ಲಂದ. ಮಾಡು ಸ್ವೀಟಾರ್ಟ್. ತೀಕ್ಷಾ ಸಿಟ್ಟಿನಿಂದ ನೋಡಿದಾಗ ತಾರಕ್ ಅಂದ. ಇದು ನಿನ್ನ ಪನಿಷ್ಮೆಂಟ್. ಅವನು ಅವಳ ಸೊಂಟವನ್ನು ಬಿಗಿಯಾಗಿಡಿದು ತನ್ನ ಕಾರ್ಯ ಮುಂದುವರಿಸ್ದ. ತೀಕ್ಷಾಳ ಉಗುರುಗಳು ಅವನ ಹೆಗಲನ್ನು ಪರಚಿದ್ವು. ಮಳೆ ನಿಂತಿತ್ತು. ಚಂದ್ರನು ಮೋಡದ ಹಿಂದೆ ಮರೆಯಾದ. ಮರುದಿನ ಬೆಳಿಗ್ಗೆ ರೂಮ್ನಲ್ಲಿ ತಾರಕ್ ಮತ್ತು ತೀಕ್ಷಾ ಮಲಗಿದ್ರು. ತೀಕ್ಷಾ ತಾರಕ್ನ ಮೇಲೆ ಮಲಗಿದ್ಲು. ತಾರಕ್ನ ಒಂದು ಕೈ ಅವಳ ಬೆನ್ನ ಮೇಲಿತ್ತು. ಇನ್ನೊಂದು ಕೈ ಸೊಂಟದ ಮೇಲಿತ್ತು. ಕಿಟಕಿಯಿಂದ ಬಿಸಿಲು ಬೆಡ್ ಮೇಲೆ ಬೀಳ್ತಿತ್ತು. ತೀಕ್ಷಾ ತುಂಬ ಸುಸ್ತಾದಂತೆ ಕಾಣ್ತಿದ್ಲು. ಅವಳು ಮುಖ ತಿರುಗಿಸಿ ಮತ್ತೆ ಮಲಗೋದಕ್ಕೆ ನೋಡಿದ್ಲು. ಆದರೆ ಬಿಸಿಲು ಅವಳಿಗೆ ಕಿರಿಕಿರಿ ಉಂಟು ಮಾಡ್ತಿತ್ತು. ತೀಕ್ಷಾ ಗುಣುಕುತ್ತಾ ಏನಿದು ದರಿದ್ರ ಅಂದ್ಲು. ಅವಳ ಕಣ್ಣು ಇನ್ನೂ ಮುಚ್ಚಿತ್ತು. ತಾರಕ್ ಕಣ್ಣು ಬಿಟ್ಟ. ತೀಕ್ಷಾ ಬಡಬಡಿಸ್ತಿರೋದನ್ನು ನೋಡಿ ಅವನು ರಿಮೋಟ್ ತೆಗೆದು ಕಿಟಕಿ ಪರದೆಗಳನ್ನ ಹಾಕ್ದ. ಈಗ ರೂಮ್ನಲ್ಲಿ ಬಿಸಿಲಿರಲಿಲ್ಲ. ತೀಕ್ಷಾ ಮುಖದಲ್ಲಿ ನಗು ಬಂತು. ಅವಳು ಮತ್ತೆ ನಿದ್ರೆಗೆ ಜಾರದ್ಲು. ತಾರಕ್ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಆಮೇಲೆ ಮತ್ತೆ ರಿಮೋಟ್ ಒತ್ತಿ ಪರದೆ ಸರಿಸ್ತಾ. ಮತ್ತೆ ಬಿಸಿಲು ತೀಕ್ಷಾಳ ಮುಖದ ಮೇಲೆ ಬಿತ್ತು. ಅವಳು ಸಿಟ್ಟಿನಿಂದ ಶಪಿಸ್ತಾ ಹೇಳಿದ್ಲು. ರಾತ್ರಿ ಪೂರ್ತಿ ಮಲಗೋದಕ್ಕೆ ಬಿಡಲಿಲ್ಲ, ಈಗ ಈ ಬಿಸಿಲು ಬಿಡ್ತಿಲ್ಲ. ಆಮೇಲೆ ತಾರಕ್ ಎಲ್ಲಿ ಸತ್ನೋ ಏನೋ ಅಂದ್ಲು. ತೀಕ್ಷಾಳ ಬಡಬಡಿಗೆ ಕೇಳಿದ ತಾರಕ್ನ ಹುಬ್ಬುಗಳು ಸುಕ್ಕುಗಟ್ಟಿದ್ವು. ಈ ಹುಡುಗಿ ನಾಲಿಗೆ ಎಷ್ಟು ಉದ್ದ ಆಗಿದೆ ಅಂತ ಅಂದ್ಕೊಂಡ. ತೀಕ್ಷಾ ಕಿರ್ಚಿದ್ಲು. ತಾರಕ್ ಎಲ್ಲಿ ಸತ್ತಿದ್ಯಾ? ಪರ್ದೆ ಹಾಕು. ತಾರಕ್ ಸಿಟ್ಟಿನಿಂದ ಮುಷ್ಟಿ ಬಿಗಿಕೊಂಡ. ತೀಕ್ಷಾ ಬೆಡ್ಶೀಟನ್ನು ಮುಖದವರೆಗೆ ಎಳ್ಕೊಂಡು ಮಲಗಿದ್ಲು. ಅವಳು ತಾರಕ್ನ ಎದೆಗೆ ಮುಖ ಒತ್ತಿ ಮಲಗಿದ್ಲು. ನೋಡಲು ಅವಳು ಮುಗ್ಧ ಮೊಲದ ಮರಿಯೊಂದು ಕಾಣ್ತಿದ್ಲು. ತಾರಕ್ ಎದ್ದು ಕೂತಾಗ ಅವಳು ಎದ್ಲು. ಅವಳು ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ. ತಾರಕ್ ಅವಳ ಮುಖವನ್ನೇ ನೋಡ್ತಿದ್ದ. ಅವನ ಮುಖದಲ್ಲಿ ಸಣ್ಣದೊಂದು ನಗು ಬಂದು ಮಾಯವಾಯಿತು. ತೀಕ್ಷಾಳ ಎದೆ ಮೇಲೆ ಅವನ ಹೆಸರು ಹೊಳಿತಿತ್ತು. ಅದು ನೋಡಿ ಅವನ ಕಣ್ಣಲ್ಲಿ ಏನೋ ಒಂದು ಭಾವನೆ ಬಂದು ಹೋಯಿತು. ತಾರಕ್ ಅವಳನ್ನು ಸರಿಯಾಗಿ ಮಲಗಿಸಿ ಪರದೆ ಹಾಕ್ದ. ಅವಳ ಪಕ್ಕದಲ್ಲಿ ಕೂತು ಸಿಗರೇಟ್ ಸೇದ್ತಿದ್ದ.
ತನ್ನ ಮೈ ಮೇಲೆ ಅವಳು ಉಗುರುಗಳಿಂದ ಪರಿಚಿದ್ದ ಮತ್ತು ಕಚ್ಚಿದ ಗುರುತುಗಳನ್ನ ನೋಡಿಕೊಂಡ. ತಾರಕ್ ಕೂಡ ಅವಳಿಗೆ ಅಷ್ಟೇ ನೋವು ನೀಡಿದ್ದ. ತಾರಕ್ ಎದ್ದು ಬಾತ್ರೂಮ್ಗೆ ಹೋದ. ತೀಕ್ಷಾ ಇನ್ನೂ ಮಲಗಿದ್ಲು. ತಾರಕ್ ಸ್ನಾನ ಮುಗಿಸಿ ಸೂಟ್ ಧರಿಸಿ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆದ. ಬೆಡ್ ಮೇಲೆ ಮಲಗಿದ್ದ ತೀಕ್ಷಾಳನ್ನು ಒಂದು ಸಲ ನೋಡ್ದ. ಅವಳು ಬೆಡ್ ಮೇಲೆಲ್ಲ ಹರಡ್ಕೊಂಡು ಮಲಗಿದ್ಲು. ತಾರಕ್ ರೂಮಿನಿಂದ ಆಚೆ ಬಂದು ಊಟದ ಟೇಬಲ್ ಹತ್ರ ಕೂತ. ಊಟ ಬಂತು. ಅವನೆದುರಿಗೆ ಅಮಿತ್ ಬಂದು ನಿಂತ. ತಾರಕ್ ಊಟ ಮಾಡುವಾಗ ತನ್ನ ಮೇಲೆ ಯಾರೋ ನೋಡ್ತಿದ್ದಾರೆ ಅಂತ ಅನಿಸಿ ತಲೆ ಎತ್ತಿ ನೋಡ್ದ. ಕೆಲಸದವರೆಲ್ಲ ತಲೆ ತಗ್ಸಿದ್ರು. ಅಮಿತ್ ಕೂಡ ತಲೆ ತಗ್ಸಿದ್ದ. ತಾರಕ್ ಹೇಳ್ದ, ಏನಾದರೂ ತೊಂದರೆಯಾ? ಅಮಿತ್ ನಡುಕ್ತಾ ಅಂದ, ಬಾಸ್, ಅದು ನಿಮ್ಮ ಮುಖದ ಮೇಲೆ. ತಾರಕ್ ಗಡುಸಾದ ಧ್ವನಿಯಲ್ಲಿ ಕೇಳ್ದ, ನನ್ನ ಮುಖಕ್ಕೇನಾಗಿದೆ? ಅಮಿತ್ ಹೆದರ್ತಾ ಅಂದ, ಬಾಸ್, ನಿಮ್ಮ ಕೆನ್ನೆ ಮೇಲೆ ಯಾರೋ ಕಚ್ಚಿದ ಗುರುತಿದೆ. ತಾರಕ್ನ ಕಣ್ಣುಗಳು ಸಣ್ಣದಾದವು. ಅಮಿತ್ ತಲೆ ತಗ್ಗಿಸ್ದ. ತಾರಕ್ ತನ್ನ ಕೆನ್ನೆ ಮೇಲೆ ಕೈಯಾಡಿಸಿ ರೂಮಿನ ಒಳಗೆ ಹೋದ. ಕನ್ನಡಿಯಲ್ಲಿ ನೋಡಿದಾಗ ಕೆನ್ನೆ ಮೇಲೆ ಕಚ್ಚಿದ ಗುರುತು ಎದ್ದು ಕಾಣ್ತಿತ್ತು. ಅವನು ಬೆಡ್ ಮೇಲೆ ಮಲಗಿದ್ದ ತೀಕ್ಷಾಳನ್ನು ದಿಟ್ಟಿಸಿ ನೋಡ್ತಾ ಅಂದ, ಈ ಹುಡುಗಿಯ ಧೈರ್ಯ ಸ್ವಲ್ಪ ಹೆಚ್ಚೇ ಆಯಿತು. ಅವನ ತುಟಿ ಮತ್ತು ಕುತ್ತಿಗೆ ಮೇಲೂ ಪರಿಚಿದ ಗುರುತುಗಳಿದ್ವು. ತಾರಕ್ ಫೋನ್ ಮಾಡಿ ಅಮಿತ್ ಕೇಳ್ದ, ಎಲ್ಲ ಮೀಟಿಂಗ್ಗಳನ್ನ ಆನ್ಲೈನಲ್ಲಿ ಏರ್ಪಾಡು ಮಾಡು. ಅಮಿತ್ಗೆ ನಂಬೋದಕ್ಕೆ ಅಸಾಧ್ಯವಾಗಿತ್ತು. ಕಲ್ಲಿನಂಥ ಹೃದಯ ಇರೋ ತನ್ನ ಬಾಸ್ಗೆ ಈ ಸ್ಥಿತಿ ತಂದವರು ಯಾರು ಅಂತ ಅವನು ಆಶ್ಚರ್ಯಪಟ್ಟ. ಇನ್ನೊಂದೆಡೆ ರೂಮ್ನಲ್ಲಿ ತಾರಕ್ ಬೆಡ್ ಹತ್ರ ಹೋಗಿ ತೀಕ್ಷಾಳನ್ನು ದಿಟ್ಟಿಸಿ ನೋಡ್ದ. ಅವಳೇನು ತಿಳಿಯದವಳಂತ ಮಲಗಿದ್ಲು. ತಾರಕ್ ಬೆಡ್ಶೀಟ್ ಸರಿಸಿ ಅವಳನ್ನ ಎತ್ಕೊಂಡ. ತೀಕ್ಷಾ ಬೆಚ್ಚ ಬಿದ್ದು ಎದ್ಲು. ಆದರೆ ಕಣ್ಣು ಬಿಡಲು ಆಗ್ತಿರ್ಲಿಲ್ಲ. ಅವಳು ಮತ್ತೆ ಕಣ್ಣು ಮುಚ್ಕೊಂಡ್ಳು. ತಾರಕ್ ಅವಳನ್ನ ಬಾತ್ರೂಮ್ ಕರೆದೊಯ್ದು ಬಾತ್ ಟಬ್ನಲ್ಲಿ ಹಾಕ್ದ. ತಣ್ಣನೆಯ ನೀರಿನ ಸ್ಪರ್ಶಕ್ಕೆ ತೀಕ್ಷಾ ಕಿರ್ಚ್ತಾ ಎದ್ದು ತಾರಕ್ ಮೇಲೆ ಜಿಗಿದು ಅವನ ಬಿಗಿಯಾಗಿ ಅಪ್ಕೊಂಡ್ಳು. ತಾರಕ್ನ ಮುಖದಲ್ಲಿ ಸಣ್ಣ ನಗು ಬಂತು. ಆದರೆ ಕೂಡಲೇ ಅವನ ಮುಖವನ್ನು ಕಠೋರವಾಗಿ ಮಾಡಿಕೊಂಡ. ತೀಕ್ಷಾ ಅವನಿಂದ ದೂರ ಆಗಿ ಹಲ್ಲು ಕಡಿತಾ ಅಂದ್ಲು, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನಾನು ಮಲಗಿದ್ದೆ ಅಲ್ವಾ? ನಿನಗೆ ಕಣ್ ಕಾಣಲ್ವಾ? ತಾರಕ್ ಗಡುಸಾದ ಧ್ವನಿಯಲ್ಲಿ ಹೇಳ್ದ. ಕ್ಲೀನ್ ಮಾಡ್ಕೋ. ತೀಕ್ಷಾ ಅಂದ್ಲು, ಮಾಡಲ್ಲ, ಏನು ಮಾಡ್ತೀಯಾ? ತಾರಕ್ ಅಂದ, ಸರಿ, ಹಾಗಾದರೆ ನಾನೇ ನನ್ನ ರೀತಿಯಲ್ಲಿ ನಿನ್ನನ್ನು ಕ್ಲೀನ್ ಮಾಡ್ತೀನಿ. ತೀಕ್ಷಾ ಕೂಡಲೇ ತಾನೇ ಸ್ನಾನ ಮಾಡೋದಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ತೀಕ್ಷಾ ಆಚೆ ಬಂದ್ಲು. ಅವಳು ಕಿಟಕಿ ಹತ್ರ ನಿಂತು ಪಕ್ಷಿಗಳ ಶಬ್ದ ಕೇಳ್ತಿದ್ಲು. ಅವಳು ಕಣ್ಣು ತುಂಬಿ ಬಂತು. ಅವಳು ತನ್ನಲ್ಲೇ ಅಂದ್ಕೊಂಡ್ಳು, ತಾರಕ್, ಈಗ ನಾನು ಇಲ್ಲಿಂದ ಓಡಿ ಹೋಗಲ್ಲ. ನಿನಗೆ ಸರಿಯಾದ ಉತ್ತರ ಕೊಡ್ತೀನಿ. ನಿನ್ನನ್ನು ಕಣ್ಣೀರು ಹಾಕಿಸ್ತಿದ್ರೆ ನಾನು ತೀಕ್ಷಾನೇ ಅಲ್ಲ. ಅಷ್ಟರಲ್ಲಿ ತಾರಕ್ ಒಳಗೆ ಬಂದ. ಅವನವಳನ್ನ ಹಿಂದಿನಿಂದ ಅಪ್ಕೊಂಡ. ತೀಕ್ಷಾ ಏನೂ ಮಾಡಲಿಲ್ಲ. ತಾರಕ್ ಅವಳು ಕಿವಿಯಲ್ಲಂದ, ಏನಾಯಿತು? ಓಡಿ ಹೋಗೋ ಆಲೋಚನೆ ಇದೆಯಾ? ತೀಕ್ಷಾ ಏನೂ ಹೇಳಿಲ್ಲ. ತಾರಕ್ನ ಕೈ ಅವಳು ಬಟ್ಟೆಗೆ ಹೋದಾಗ, ಏನು ಮಾಡ್ತಿದ್ದೆ ನೀನು? ತಾರಕ್ ಅಂದ, ನಿನಗೆ ಗೊತ್ತಿಲ್ವೇ, ಅಷ್ಟು ಮುಗ್ದಳೇನಲ್ಲ ನೀನು. ತೀಕ್ಷಾ ಕೆಂಪಾದ್ಲು. ಅವಳವನನ್ನು ದೂಡಿ ಬಟ್ಟೆ ಬದಲಿಸೋದಕ್ಕೆ ಹೋದ್ಲು. ಅವಳು ಶಾರ್ಟ್ಸ್ ಮತ್ತು ಕ್ರಾಪ್ ಟಾಪ್ ಧರಿಸಿ ಬಂದ್ಲು. ಅವಳು ತುಂಬ ಸುಂದರವಾಗಿ ಕಾಣ್ತಿದ್ಲು. ತಾರಕ್ ಅವಳನ್ನೇ ನೋಡ್ತಿದ್ದ. ತೀಕ್ಷಾ ಕೇಳಿದ್ಲು, ಆಫೀಸ್ಗೆ ಹೋಗಲಿಲ್ವ ನೀನು? ತಾರಕ್ ಅಂದ, ನನ್ನಿಷ್ಟ. ತೀಕ್ಷಾ ಸುಮ್ಮನೆ ಕೂತು ಊಟ ಮಾಡಿದ್ಲು. ಅವಳಾಚೆ ಹೋಗಲು ಬಾಗಿಲು ತೆಗೆಯಲು ನೋಡಿದ್ಲು. ಅದು ಲಾಕ್ ಆಗಿತ್ತು. ತಾರಕ್ ರಿಮೋಟ್ ಮೂಲಕ ಅದನ್ನು ಲಾಕ್ ಮಾಡಿದ್ದ. ತೀಕ್ಷಾ ಸಿಟ್ಟಿನಿಂದ ಅಂದ್ಲು, ಬಾಗಿಲು ತೆಗಿ, ನಾನು ಆಚೆ ಹೋಗಬೇಕು. ತಾರಕ್ ಕೇಳ್ದ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿತ್ತು? ತೀಕ್ಷಾ ಅಂದ್ಲು, ನನಗೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ. ಇಲ್ಲಿದ್ರೆ ಏನು ಮಾಡ್ತೀಯಾ? ತೀಕ್ಷಾ ಕಿಟಕಿ ಹತ್ರ ಹೋಗಂದ್ಲು, ಬಾಗಿಲು ತೆಗಿ, ಇಲ್ದಿದ್ರೆ ನಾನು ಈ ಕಿಟಕಿಯಿಂದ ಕೆಳಗೆ ಜಿಗಿತೀನಿ. ತಾರಕ್ ಅಂದ, ನಿನ್ನಿಷ್ಟ ಸ್ವೀಟಾರ್ಟ್. ತೀಕ್ಷಾ ಕೂಡಲೇ ಕಿಟಕಿಯಿಂದ ಕೆಳಗೆ ಜಿಗಿದ್ಬಿಟ್ಲು. ತಾರಕ್ನ ಕೈಯಿಂದ ಲ್ಯಾಪ್ಟಾಪ್ ಕೆಳಗೆ ಬಿತ್ತು. ಅವನು ಓಡಿ ಬಂದು ತೀಕ್ಷಾಳ ಕೈ ಹಿಡ್ಕೊಂಡ. ಅವಳು ಗಾಳಿಯಲ್ಲಿ ನೇತಾಡ್ತಿದ್ಲು. ತಾರಕ್ ಅವಳನ್ನ ಮೇಲೆ ಎಳ್ಕೊಂಡು ಮಗುವಿನಂತೆ ಎತ್ಕೊಂಡ. ಅವಳನ್ನ ತನ್ನ ಎದೆಗೆ ಅಪ್ಕೊಂಡ. ಅವಳು ನಿಜವಾಗಿಯೂ ಜಿಗಿತಾಳೆ ಅಂತ ಅವನು ಅಂದುಕೊಂಡಿರಲಿಲ್ಲ. ಅವನು ಅವಳ ಹೆಗಲನ್ನು ಬಿಗಿಯಾಗಿಡಿದು ಕಿರ್ಸ್ದ, ನಿನಗೆಷ್ಟು ಧೈರ್ಯ? ನೀನೇ ಸಾಯಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ? ತೀಕ್ಷಾ ಅಂದ್ಲು, ನೀನೇ ತಾನೇ ಹೇಳಿದ್ದು ನಿನ್ನಿಷ್ಟ ಅಂತ, ಅದಕ್ಕೆ ಜಿಗದೆ. ಬಾಗಿಲು ತೆರೆಯಲ್ದಿದ್ರೆ ಮತ್ತೆ ಜಿಗಿತೀನಿ. ತಾರಕ್ ಅವಳು ಕೂದಲು ಹಿಡಿದು ಬೆದರಿಸ್ದ. ತೀಕ್ಷಾ ಹಿಡಿದ್ಲು, ನಾನು ಓಡಿ ಹೋಗಲ್ಲ. ನಿನಗೆ ಪರ್ಮಿಷನ್ ಕೊಟ್ಟರೆ ನಾನು ಇಲ್ಲೇ ಇರ್ತೀನಿ. ತಾರಕ್ ಕೇಳ್ದ, ನಾನು ಹೇಗೆ ನಂಬಲಿ? ತೀಕ್ಷಾ ನಕ್ಕದ್ಲು. ತಾರಕ್ ಕೇಳ್ದ, ನೀನು ಓಡಿ ಹೋಗೋದಕ್ಕೆ ನೋಡಿದ್ರೆ ಈ ಬಾರಿ ನಿನ್ನನ್ನು ಇದಕ್ಕಿಂತ ಕೆಟ್ಟದಾಗಿ ಶಿಕ್ಷಿಸ್ತೀನಿ ಅಂತ ಬೆದರಿಸ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.